ಹುತಾತ್ಮ ಗೌರವ ಪಡೆ ವಂದನ ಶಸ್ತ್ರ. ಅರ್ಧಕ್ರಮಕ್ಕೆ ಇಳಿಸಲಾಗುವುದು. ಈ ಸಮಯದಲ್ಲಿ ಎಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಬೇಕೆಂದು ಮುಂದಿನ ಕಾರ್ಯಕ್ರಮ ಹುತಾತ್ಮ ಗೌರವ ಪಡೆಯಿಂದ ಗೌರವವಂದನೆ, ವಾದ್ಯವೃಂದದಿಂದ ವಿವಾದಿ ನಿಲ್ಲಿಸುವಿಕೆ. ಈ ಸಮಯದಲ್ಲಿ ಅರ್ಧಕ್ಕೆ ಇಳಿಸಿದ ಪೊಲೀಸ್ ಧ್ವಜವನ್ನು ಮೇಲಕ್ಕೆ ಹಾರಿಸಲಾಗುವುದು. ನಮಸ್ಕಾರ. 2025ನೇ ಸಾಲಿನ ಪೊಲೀಸ್ ಹುತಾತ್ಮರ ದಿನಾಚರಣೆಯ ಸಮಾರಂಭದ ಅಧ್ಯಕ್ಷರಾದಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀ ಬಿ ನಿಖಿಲ್ IPS ಹೆಚ್ಚುವರಿ ಪೊಲೀಸ್ ಅಧೀಕ್ಷಿಸುವಾಗ ಪ್ರಾಣತ್ಯಾಗ ಮಾಡಿದ ಪೊಲೀಸ್ ಸಿಬ್ಬಂದಿಯವರನ್ನು ಸ್ಮರಿಸುವ ದಿನ. ಇದೇ ದಿನ 1959ರಲ್ಲಿ ಲಡಾಖ್ನ ಹಾಟ್ ಸ್ಪ್ರಿಂಗ್ ನಲ್ಲಿ ಚೀನಾ ಪಡೆಗಳೊಂದಿಗೆ ಸಂಘರ್ಷದಲ್ಲಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ 10 ಮಂದಿ ಕೆಚ್ಚೆದೆಯ ಪೊಲೀಸ್ ಅಧಿಕಾರಿಗಳ ತ್ಯಾಗವನ್ನು ಸ್ಮರಿಸಲು ಈ ದಿನವನ್ನು ಮೀಸಲಾಗಿದೆ. ಅಂದಿನಿಂದ ದೇಶಾದ್ಯಂತ ಈ ದಿನವನ್ನು ಪೊಲೀಸ್ ಹುತಾತ್ಮರ ದಿನಾಚರಣೆ ಎಂದು ಆಚರಿಸಲಾಗುತ್ತಿದೆ. ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖೆಗಳು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ನ್ಯಾಯಾಂಗವು ನ್ಯಾಯದ ತತ್ವದ ಮೇಲೆ ಕೆಲಸ ಮಾಡಿದರೆ ಪೊಲೀಸ್ ಇಲಾಖೆಯು ಆ ತತ್ವಗಳನ್ನು ವಾಸ್ತವದಲ್ಲಿ ಅನುಷ್ಠಾನಕ್ಕೆ ತರುತ್ತಾರೆ. ನಮ್ಮ ಹುತಾತ್ಮರು ಈ ನಿಷ್ಠೆಯನ್ನು, ಈ ಕರ್ತವ್ಯ ಪ್ರಜ್ಞೆಯನ್ನು ತಮ್ಮ ಕೊನೆಯ ಉಸಿರಿನವರೆಗೂ ಪಾಲಿಸಿದರು. ತಮ್ಮ ಜೀವನದ ಹಂಗು ಲೆಕ್ಕಿಸದೆ ಸಮಾಜದಲ್ಲಿ ಶಾಂತಿ, ನೆಮ್ಮದಿ ಸ್ಥಾಪಿಸಿದಂತಹ ತ್ಯಾಗ ಮತ್ತು ಬಲಿದಾನ ಮಾಡಿದ ಪೊಲೀಸ್ ಹುತಾತ್ಮರಿಗೆ ನಮನಗಳನ್ನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ನಮ್ಮ ಹುತಾತ್ಮ ಪೊಲೀಸ್ ಯೋಧರಿಗೆ ಭಾವಪೂರ್ವ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಪೊಲೀಸ್ ಅಧೀಕ್ಷಕರು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಇಲ್ಲಿ ನೆರೆದಿರುವ ಸರ್ವರಿಗೂ ನಾನು ವಂದಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.